ಹಲೋ, ಎಲ್ಲರಿಗೂ ನಮಸ್ಕಾರ. ಇವಾಗ CTET ಎಕ್ಸಾಮು ಆಲ್ಮೋಸ್ಟ್ ಹತ್ತಿರ ಬರ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಫೆಬ್ರವರಿ 8ಗೆ CTET ಎಕ್ಸಾಮ್ ಇರೋದು. CTET ಬಂದು ಸೆಂಟ್ರಲ್ ಗೌರ್ಮೆಂಟಿಂದ ಟೀಚರ್ಸ್ ರಿಕ್ರೂಟ್ಮೆಂಟಿಗೆ ಮಾಡುವಂತಹ ಒಂದು ಫಸ್ಟ್ ಎಕ್ಸಾಮ್ ಅಂತ ಹೇಳ್ಬೋದು. ಕ್ವಾಲಿಫೈಯಿಂಗ್ ಎಕ್ಸಾಮು ತುಂಬಾ ಕಷ್ಟ ಇರುತ್ತೆ. ಎಕ್ಸ್ಪೆಷಲಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸು ಸಿಕ್ಕಾಪಟ್ಟೆ ಟಫ್ ಇರುವಂತಹ ಒಂದು ಎಕ್ಸಾಮ್ ಇದಾಗಿದೆ. ಹಾಗಾದರೆ ಈಗ CTETಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಇನ್ನೂ 2 ತಿಂಗಳು ಇದೆ ಅಂತ ಅಂದ್ಕೊಂಬಿಟ್ರೆ ನಾವು ಫೋಕಸ್ ಮಾಡೋಕ್ಕಾಗಲ್ಲ. ಮೈಂಡ್ ಡೈವರ್ಷನ್ ಆಗಿಬಿಡುತ್ತೆ. ಎಕ್ಸ್ಪೆಷಲಿ ಮನೆಯಲ್ಲಿ ಇರುವಂತಹ ಹೌಸ್ ವೈಫ್ಸ್ಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಎಕ್ಸ್ಪೆಷಲಿ ನನಗೂ ಕೂಡ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಸೊ ಹಾಗಾಗಿ ನಾನು ಯಾವ ಥರ ಮೋಟಿವೇಟ್ ಆಗಿರಬೇಕು, ಫೋಕಸ್ ಆಗಿರಬೇಕು ಅಂತೇಳ್ಬಿಟ್ಟು ಚಿಂತೆ ಮಾಡ್ತಾ ಇದ್ದಾಗ ನನಗೆ ಈ ಒಂದು ಐಡಿಯಾ ಬಂತು. ಸೊ ನಾನು ಇದನ್ನೇ ಫಾಲೋ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಾಮ್ ಡೇಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇವತ್ತಿಂದ ನಾನು ಮಾಡ್ತಾಯಿದ್ದೀನಿ. ಸೊ ನಾನು ಇವತ್ತಿಂದ ಡೇಟನ್ನು ಹಾಕ್ಕೊತಾ ಇದ್ದೀನಿ. ಡೇಟನ್ನು ನೋಡಿ, ಬರೀ 8 ತನಕ ಅಂದ ತಕ್ಷಣ ಇನ್ನೂ ಇಷ್ಟೇ ದಿನನ ಇರೋದಾ ಅಂತ ಭಯ ಬರುತ್ತೆ. ಆ ಭಯ ಬಂದ್ರೇ ನಾವು ಓದೋಕ್ಕಾಗೋದು, ಇಲ್ಲಾಂತಂದರೆ ಓದೋದಿಲ್ಲ ನಾವು. ಹಾಗಾಗ್ಬಿಟ್ಟು ನಾನು ಈ ಥರ ಹಾಕ್ಕೊಂಡು ಬರ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದೇನು ಅಂತಂದರೆ ಐಡಿಯಾ, ಈ ಥರ ಸಬ್ಜೆಕ್ಟ್ ವೈಸು ಮಾಡ್ಕೊಳ್ಳೋದು. ಏನು ಓದಬೇಕು ಅವತ್ತಿನ ದಿನ ಓದ್ಬಿಟ್ಟು ನಾವು ಹಾಕ್ಕೊಳ್ತಾ ಬರಬೇಕಾಗತ್ತೆ. ನನ್ನ ಸಬ್ಜೆಕ್ಟು ಕನ್ನಡ, ಇಂಗ್ಲೀಷು, CDP, ಮ್ಯಾಥ್ಸು, ಸೈನ್ಸು ಆಗಿರೋದ್ರಿಂದ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಡೇ ಟು ಡೇ ನಾನು ಏನು ಓದಬೇಕು ಅಂತ ಇದ್ದೀನಿ ಅದನ್ನು ಹಾಕ್ಕೊಳ್ತೀನಿ. ಎಷ್ಟು ಓದಿದ್ದೀನಿ ಅಷ್ಟನ್ನು ಬರಿತಾ ಹೋಗ್ತೀನಿ. ಅವಾಗೆ ನನಗೆ ಕ್ಲಾರಿಟಿ ಸಿಗುತ್ತೆ, ಎಷ್ಟು ಟಾಪಿಕ್ ಕವರ್ ಮಾಡಿದ್ದೀನಿ, ಎಷ್ಟು ಟಾಪಿಕ್ ಕವರ್ ಮಾಡಬೇಕು ಅಂತ. ಏಕೆಂದರೆ ನನಗೆ ಓದಲಿಕ್ಕೆ ಟೈಮ್ ತುಂಬಾ ಕಡಿಮೆ ಸಿಗುತ್ತೆ. ಯಾಕೆಂದರೆ ನನಗೆ ಫ್ಯಾಮಿಲಿ ಇರೋದ್ರಿಂದ ಅವ್ರದ್ದೆಲ್ಲ ನೋಡಿ ಎಲ್ಲ ಮಾಡಿ ಓದ್ಕೊಳಿಸ್ಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಕಡಿಮೆ ಟೈಮ್ನಲ್ಲಿ ಹೇಗಾಗುತ್ತೋ ಹಾಗೆ ಓದ್ಕೊಳ್ಬೇಕು ಅಂತ ಅಂದ್ಕೊಂಡು ಮೋಟಿವೇಟಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.